ಇವತ್ತು ಬಹಳ ದುಃಖದ ಸಂಗತಿ ಯಾಕೆ ಅಂತಂದ್ರೆ ರಾಜ್ಕುಮಾರ್ ಅವರಾಗ್ಲಿ, ಬಿ ಸರೋಜಾದೇವಿಯವರು, ಲೀಲಾವತಿಯವರು, ಜಯಂತಿಯವರು ಇವೆಲ್ಲ ಕನ್ನಡ ಚಿತ್ರರಂಗದ ಬೇರುಗಳು. ಇವರು ಅವರೆಲ್ಲ ಬೆಳೆಸಿ ಈ ಚಿತ್ರರಂಗನ ದೊಡ್ಡದು ಮಾಡಿದ್ದಾರೆ. ನಮಗೆ ಇದು ಅವರು ಕೊಟ್ಟ ನೆರಳು ನೋಡಿ, ಅವರು ಸಾಕಿದ್ದು ಅಂದ್ರೆ ಈ ಚಿತ್ರರಂಗನ ಅಷ್ಟು ಚೆನ್ನಾಗಿ ಬೆಳೆಸಿದ್ರು ಅವಾಗಿನ ಕಾಲದಲ್ಲಿ. ಅದನ್ನ ನಾವು ಮರೆಯೋದಕ್ಕಾಗಲ್ಲ. ಸರೋಜಾದೇವಿಯವ್ರ ಜೊತೆ ಭಾಗ್ಯವಂತರು ಚಿತ್ರದಲ್ಲಿ ಪಾತ್ರ ಮಾಡಿದ್ವಿ. ಆಮೇಲೆ ಕಥಾ ಸಂಗಮದ ಸಹಿತ ಪಾತ್ರ ಮಾಡಿದ್ವಿ. ಅದರಲ್ಲಿ ನನ್ನ ಪಾತ್ರ ನೋಡಿ ಸರೋಜಾದೇವಿಯವರು, ಉಮೇಶ್ ಅವರು ಎಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ರಿ ಅಂತ ನಾನಂದೆ. ನಾನು ಮಾಡಿಸ್ಲಿಲ್ಲಮ್ಮ, ಪುಟ್ಟಣ್ಣವ್ರು ಮಾಡಿಸಿದ್ದಾರೆ. ಆದರೂ ಸಹಿತ ನಿಮ್ಮ ಒಂದು ಪ್ರತಿಭೆ ಇದೆಯಲ್ಲ, ಅದು ಬಹಳ ಚೆನ್ನಾಗಿರುತ್ತೆ. ನಾನು ಕಂಡಾಗಲೆಲ್ಲ ರಾಜ್ಕುಮಾರ್ ಮನೆಗೆ ಹೋದಾಗೆಲ್ಲ ಆಗ ಸಿಗ್ತಾ ಇದ್ರು. ಮತ್ತೆ ನಮ್ಮ ಚಿತ್ರರಂಗದ ಏನೇ ಸಮಸ್ಯೆ ಆದರೂ ಸಹಿತ ಅವರು ಹಿರಿಯ ಕಲಾವಿದರಾಗಿ ನಿಂತುಕೊಂಡು ಆ ಸಮಸ್ಯೆ ಬಗೆಹರೋದಕ್ಕೆ ಅವರು ಸಹಕಾರ ಕೊಡ್ತಾ ಇದ್ರು. ಅವರು ಬರೀ ಕನ್ನಡದಲ್ಲಿ ಅಷ್ಟೇ ಅಲ್ಲ, ಪಂಚಭಾಷಾತರೆ ಎಲ್ಲ ಭಾಷೆಗಳು ಸಹಿತ ಅವರು ಚೆನ್ನಾಗಿ ಅಭಿನಯಿಸಿ ಅವರ ಕೊಡುಗೆ ಕೊಟ್ಟಿದ್ದಾರೆ. ಆದರೂ ಸಹಿತ ಅವರು ಎಷ್ಟು ಒಂದು ಮೃದು ಸ್ವಭಾವದವರು ಅಂದರೆ, ಅಷ್ಟು ದೊಡ್ಡದಾಗಿ ಬೆಳೆದಿದ್ರು ಸಹಿತ ನಾನೇನು ಇಲ್ಲ, ನಾನೇನೋ ಚಿಕ್ಕವಳು ಅಂತ ಆ ಭಾವನೆ ಇತ್ತು ಅವ್ರಿಗೆ. ಎಲ್ಲೇ ಕಡ್ಲಿ, ಯಾರೇ ಆಗಲಿ, ನಾನಷ್ಟೇ ಅಲ್ಲ, ಯಾರೇ ಆಗಲಿ ಬಂದರೂ ಸಹಿತ ಅವ್ರನ್ನ ಬಹಳ ಚೆನ್ನಾಗಿ ನಗನಗುತ್ತಾ ಸಂತೋಷ ಮಾತಾಡೋರು. ಅಂದರೆ ಅವರು ಯಾವಾಗಲೂ ಅಷ್ಟೇ, ಸಭೆ ಸಮಾರಂಭಗಳಾಗಲಿ, ನಮ್ಮ ಚಲನಚಿತ್ರದ ಕಾರ್ಯಕ್ರಮಗಳು ಯಾವುದೇ ಆಗಲಿ ಬಂದ ಸಹಿತ ನಗುಮುಖದಿಂದ ಚೆನ್ನಾಗಿ ಮಾತಾಡ್ತಾ ಇದ್ರು. ಆದರೆ ಈಗ ಆ ನಗು ಮಾಯವಾಗಿದೆ. ಆದರೂ ಸಹಿತ ಅವರು ಹಾಕಿಕೊಟ್ಟ ತಳಪಾಯ ಇದೆಯಲ್ಲ ಚಿತ್ರರಂಗಕ್ಕೆ, ಅದರಲ್ಲೆಲ್ಲರೂ ನಾವೆಲ್ಲ ಬದುಕ್ತಾ ಇದ್ದೀವಿ ನಾವು. ಭಗವಂತ ಅವರ ಸರೋಜಾದೇವಿಯ ಆತ್ಮಕ್ಕೆ ಶಾಂತಿ ಕೊಡಲಿ. ಅವರ ಮೊದಲನೇ ಚಿತ್ರ ಮಹಾನ್ ಕವಿ ಕಾಳಿದಾಸ ಚಿತ್ರ ಬಿಡುಗಡೆ ನಾನು ಗದಗದಲ್ಲಿದ್ದೆ 1955ರಲ್ಲಿ. ಆ ಚಿತ್ರ ನೋಡಿದಾಗ ನಮಗೊಂದು ಬಹಳ ಹೆಮ್ಮೆ ಅನಿಸ್ತು. ಹೀಗೆ ಅವರು ಒಂದೇ ಎರಡೇ ಚಿತ್ರಗಳಲ್ಲಿ, ಸಾಕಷ್ಟು ಚಿತ್ರಗಳಲ್ಲಿ ಎಲ್ಲ ಭಾಷೆಗಳು ಮಾಡಿದ್ದಾರೆ. ಭಗವಂತ ಸರೋಜಾದೇವಿಯವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವರ ಕುಟುಂಬಕ್ಕೆ ಇದನ್ನು ತಾಳಿಕೊಳ್ಳಿ ಒಂದು ತಾಳ್ಮೆ ಕೊಡಲಿ ಅಂತ ಕೇಳ್ಕೊತೀನಿ.